ಚಿಂತೆಯನ್ನು ನಿಲ್ಲಿಸಿ ಜೀವನವನ್ನು ಆರಂಭಿಸಿ. ಸ್ಟಾಪ್ ವರಿಂಗ್ ಅಂಡ್ ಸ್ಟಾರ್ಟ್ ಲಿವಿಂಗ್. ಏನು ಸಾರ್ ಹಿಂಗೆ ಹೇಳ್ತಾ ಇದ್ದೀರಾ? ಇನ್ನೇನು ಮತ್ತೆ ಸಣ್ಣ ಪುಟ್ಟದಕ್ಕೆಲ್ಲ ಯೋಚನೆ ಮಾಡ್ಕೊಂಡು ಹಾಳಾಗ್ಬೇಡಿ. ಹಾಂ, ಕನಕದಾಸರೆಲ್ಲ ಹೇಳಾರೆ ಎಲ್ಲ ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಅಂತ. ಹಾಂ, ಬಿಟಾಕಿ ಇರುತ್ತೆ. ಅದಕ್ಕೆ ನಾನು ಯಾವಾಗಲೂ ಕೂಲ್ ಕಾಮ್ ಕಂಫರ್ಟಬಲ್ ಅಂತೇನೆ. ಕೂಲಾಗಿರಿ, ಆರಾಮಾಗಿರಿ. ಓಕೆ. ಅವಾಗ ಏನಾಗುತ್ತೆ, ನಮ್ಗೆ ಮಾತಾಡೋಕ್ಕೆ ಒಂದು ಸುಲಭ ಆಗ್ತದೆ. ಎರಡನೇದು, ಈ ಇರೋ ಒಂದು ಬದುಕನ್ನು ನಾವು ಸಂತೋಷವಾಗಿ ಖುಷಿಯಾಗಿ ಅನುಭವಿಸ್ಲಿಲ್ಲ ಅಂದರೆ ಗೊಳೋ ಅಂತ ಹೋಗ್ಬೇಕು. ಬೇಡ. ವಾಂಡ. ಓಕೆ. ಏನಂತೀರಾ? ಚಿಂತೆ ಬೇಡ, ಚಿಂತನೆ ಇರಲಿ ಅಂತ ಕೂಡ ನಾವು ಮಾತಾಡಿದ್ದೇವೆ ಹಿಂದೆ ಎಲ್ಲ. ಯಾಕೆಂದರೆ ಚಿಂತನೆ ಮಾಡಿ, ನಿಮಗೇನೋ ಸಮಸ್ಯೆ ಇದೆ, ಚಿಂತನೆ ಮಾಡಿ ಆ ಸಮಸ್ಯೆಯಿಂದ ಹೊರಗಡೆ ಬನ್ನಿ. ಓಕೆ. ಯಾರ್ದೋ ಸಂಬಂಧ ಹಾಳಾಗಿದೆ, ಅವ್ರ ಜೊತೆ ಚೆನ್ನಾಗಿ ಮಾತಾಡ್ಕೊಂಡು ಕಮ್ ಔಟ್ ಆಫ್ ದ್ಯಾಟ್. ಚಿಂತೆ ಬೇಡ, ಚಿಂತನೆ ಮಾಡಿ. ಅಂದ್ ಜೀವನವನ್ನು ಆರಂಭಿಸ್ಬೇಕಲ್ವ ನಾವು. ಎಷ್ಟೋ ಜನ ಲೈಫ್ನ ಆರಂಭನೆ ಮಾಡಲ್ಲ. ಲೈಫ್ ಅಂದರೆ ಅರ್ಥ ಮಾಡ್ಕೊಂಡಿಲ್ಲ. ಅದು ನಾವೊಂದು 30 ವರ್ಷದಿಂದ ಜೀವನ ಕೌಶಲ್ಯ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಬೇರೆಯವ್ರ ಜೀವನವನ್ನು ನೋಡ್ತಾ ತುಂಬ ಸ್ಪಷ್ಟವಾಗಿ ಅರಿವೆ ಉಂಟಾಗ್ಬಿಟ್ಟಿದೆ. ನೀವು ಏನೇ ಸಾಧನೆ ಮಾಡಿದ್ರೂ ಆ ಜೀವನದ ಬಗ್ಗೆ ಒಂದು ಸ್ಪಷ್ಟ ಕಲ್ಪನೆ ಇರಲಿಲ್ಲ ಅಂದರೆ ನಾವು ಎಲ್ಲೂ ಗುರಿ ಮುಟ್ಟಲ್ಲ. ಕರೆಕ್ಟಾ? ಸೊ ಏನು ಮಾಡಬೇಕು? ಚಿಂತೆ ನಿಲ್ಲಿಸಬೇಕು, ಜೀವನವನ್ನು ಆರಂಭಿಸ್ಬೇಕು. ಎಷ್ಟೋ ಜನ ಜೀವನ ಅಂದ್ರೆ ಏನು ಸಾರ್ ಅಂತ ಕೇಳ್ತಾರೆ. ಕೇಳೋರೆಲ್ಲ ಒಂಚೂರು ಪ್ರಶ್ನೆ ಕೇಳ್ಕೊಳ್ಳಿ. ನಮ್ಮ ಜಯಪ್ರಕಾಶ್ ನಾಗ್ತೇಳಿ ಯೂಟ್ಯೂಬ್ ಚಾನಲ್ಲು ಮತ್ತು ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ಲು ಬೇಸಿಕ್ ಪ್ರಶ್ನೆಗಳಿಗೆ ನಾನು ಆನ್ಸರ್ ಕೊಟ್ಟಿದ್ದೀನಿ. ಜೊತೆಗೆ ನಾನು ಬರೆದಿರೋ ಪುಸ್ತಕಗಳು ಕನ್ನಡದಲ್ಲಿ ಈಗ 17 ಪುಸ್ತಕಗಳು, ಇಂಗ್ಲೀಷ್ನಲ್ಲಿ 6 ಪುಸ್ತಕಗಳು ನಿಮ್ಮ ಬದುಕನ್ನು ನಿಮಗೇ ಅರ್ಥ ಮಾಡಿಸುತ್ತವೆ. ಖಂಡಿತವಾಗಿ ನನ್ನ ಒಂದು ಪುಸ್ತಕ ಓದಿದರೆ ಉಳಿದೆಲ್ಲ ಪುಸ್ತಕಗಳನ್ನು ತಾವು ಓದುತ್ತೀರಿ. ನನಗೆ ಅರ್ಥ ಆಗಿ ಹೋಗಿದ್ದೀರಿ. ತುಂಬ ದೊಡ್ಡ ದೊಡ್ಡ ಶ್ರೀಮಂತರು ನೋಡಿದ್ದೇನೆ, ತುಂಬ ದೊಡ್ಡ ಜ್ಞಾನಿಗಳನ್ನು ನೋಡಿದ್ದೇನೆ, ಸಾಮಾನ್ಯ ಜನರನ್ನು ನೋಡಿದ್ದೇನೆ. ಈ ಎಲ್ಲದರ ನೋಡುವಿಕೆಯ ಆಧಾರದ ಮೇಲೆ, ನನ್ನ ಬದುಕಿನ ಅನುಭವದ ಆಧಾರದ ಮೇಲೆ ಹೇಳ್ತಾ ಇದ್ದೇನೆ, ಸುಮ್ಮನೆ ಏನೋ ಬದುಕಬೇಕಲ್ಲ ಅಂತ ಬದುಕೋದು ಬೇಡ. ನಿಜವಾದ ಬದುಕನ್ನು ಬದುಕಿ ಅನ್ನುವ ಪ್ರೀತಿಯ ಕಳಕಳಿಯಿಂದ ಎಲ್ಲರೂ ನಮ್ಮ ಸ್ನೇಹಿತರನ್ನು ಮಾತಾಡೋದಕ್ಕೆ ಅವಕಾಶ ಕೊಡ್ತಾನೆ. ಮೊದಲನೇದಾಗಿ ನವೀನ್ ಕುಮಾರ್ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಹಾ ಸರ್, ನಮಸ್ತೆ. ಚಿಂತೆಯನ್ನು ನಿಲ್ಲಿಸಿ ಜೀವನವನ್ನು ಆರಂಭಿಸಿ, ಇದು ತುಂಬಾ ಚೆನ್ನಾಗಿದೆ ಸರ್. ಯಾಕೆಂದ್ರೆ ಎಷ್ಟೋ ವಿಷಯಗಳ ಬಗ್ಗೆ ನಾವು ಏನೋ ಅಂದ್ರೆ ಯಾವ್ದೋ ಕಾರ್ಯ ಮಾಡ್ಬೇಕಾಗಿರುತ್ತೆ, ಅಥವಾ ಏನೋ ಪರ್ಚೇಸ್ ಮಾಡ್ಬೇಕಾಗಿರುತ್ತೆ, ಮುಂದೆ ಏನೋ ಕಾರ್ಯಕ್ರಮಗಳು ಮಾಡ್ಬೇಕಾಗಿರುತ್ತೆ. ಆ ಟೈಮಲ್ಲೆಲ್ಲ ಫುಲ್ ನಾವು ಆ ಕಾರ್ಯರೂಪಕ್ಕೆ ತರೋದಕ್ಕಿಂತ ಹೆಚ್ಚಾಗಿ ಚಿಂತನೆಗೆ ಬಿದ್ಬಿಟ್ಟಿರ್ತೀವಿ. ಆಕ್ಚುಲಿ ಆ ಚಿಂತನೆ ನಮಗ್ ಗೊತ್ತಿಲ್ಲದೆ ಅಥವಾ ಅರಿವಿಲ್ದೇನೆ ಅತಿಯಾಗಿ ಯೋಚನೆ ಮಾಡ್ತಾ ಹೋಗ್ತೀವಿ. ಅಯ್ಯೋ, ಹಿಂಗ್ ಮಾಡಿದ್ರೆ ಏನಾಗ್ಬಿಡುತ್ತೋ ಅಂತ. ಖಂಡಿತವಾಗ್ಲೂ ಚಿಂತೆ ಮಾಡೋದನ್ನ ಬಿಟ್ಟು ಚಿಂತನೆ ಮಾಡ್ತಾ ಹೋಗಿ ಅದನ್ನ ಕಾರ್ಯರೂಪಕ್ಕೆ ತಗೊಂಡ್ಬಂದ್ರೆ ಎಷ್ಟೋ ವಿಷಯಗಳ ಇಂದ ನಾವು ಮುಂದೆ ಹೋಗ್ತಾ ಇರ್ಬೋದು. ಎಷ್ಟೋ ವಿಷಯಗಳಲ್ಲಿ ನಾವು ಗೆಲ್ತಾ ಹೋಗ್ಬೋದು. ಮತ್ತೆ ನಮ್ ಜೀವನದಲ್ಲಿ ಇನ್ನೂ ಎಷ್ಟೋ ಮುಂದೆ ಹೋಗ್ಬೋದು. ನಾವು ಬರೀ ಚಿಂತೆ ಮಾಡೋದ್ರಲ್ಲೇ ಎಷ್ಟೋ ಲೈಫ್ ನ ಕಳೆದ್ಬಿಡ್ತೀವಿ ಸರ್. ಹಂಗಾಗಿ ಚಿಂತನೆ ಮಾಡೋದು ಬಹಳ ಒಳ್ಳೇದು. ಆದ್ರೆ ನಾವು ಮಾಡ್ತಿರೋದು ಚಿಂತನೆನೋ ಅನ್ನೋದನ್ನ ಆ ಅರಿವು ನಮ್ಗಿರ್ಬೇಕಾಗತ್ತೆ ಸರ್, ಅಷ್ಟೇ. ಓಕೆ, ಡಾಕ್ಟರ್ ವೀರಹನುಮಪ್ಪ ಅವ್ರು ಏನು ಹೇಳ್ತಾರೆ ಕೇಳೋಣ. ಎಸ್ ವೀರಹನುಮಪ್ಪ ಅವರೇ. ಚಿಂತೆಯನ್ನು ನಿಲ್ಲಿಸಿ ಜೀವನವನ್ನು ಆರಂಭಿಸಿ. ವೆರಿ ಗುಡ್. ಚಿಂತೆ ಸಜೀವವಾಗಿ ಸುಟ್ರೆ ಚಿತೆ ಅನ್ನೋದು ಚಿತೆ ಅನ್ನೋದು ನಿರ್ಜೀವವಾಗಿ ಸುಡ್ತಕ್ಕಂಥದ್ದು. ಆಯುರ್ವೇದ ಹಂಗಾಗಿ ನಾವು ಅನುಭವ ನೋಡ್ರಿ. ಹಾ, ಗುಡ್. ಹೇಳ್ರಿ, ಮುಂದುವರಿಸಿ. ಈ ಚಿಂತೆಯನ್ನು ಮಾಡೋದ್ ಬಿಟ್ಟು ಚಿಂತನೆಯನ್ನು ಮಾಡಿ ನಾವು ಯಾವ ಕೆಲಸವನ್ನು ಯಾವ ತರ ಕೆಲಸ ಮಾಡಿದ್ರೆ ನಾವು ಕಾರ್ಯರೂಪಕ್ಕೆ ಸಹಾಯಕವಾಗುತ್ತೆ. ನಾವು ಯಾವ್ದಾದ್ರು ಒಂದು ಕೆಲಸ ಪ್ರಾರಂಭಿಸಿದಾಗ ನಮ್ಗೆ ಸಹಾಯವನ್ನು ಸಿಗುತ್ತೆ. ನಮ್ಮ ಹಿರಿಯರು ಇರ್ತಾರೆ, ನಮ್ಗೆ ಏನಾದ್ರು ಒಂದು ಮಾಡೋ ಒಂದು ಹುಮ್ಮಸ್ಸು ಬಂದಾಗ ನಮ್ಗೆ ಏನಾದ್ರು ಒಂದು ಕೆಲಸ ಮಾಡ್ಲಿಕ್ಕೆ ನಮ್ಮ ಬೇರೆಯವ್ರ ಮುಖಾಂತರ ಆದ್ರೂ ನಮಗೆ ಒಂದು ಸಹಾಯ, ಒಂದು ಮಾರ್ಗದರ್ಶನ ಸಿಗುತ್ತೆ. ನಾವು ಸುಮ್ಮನೆ ಚಿಂತೆ ಮಾಡ್ಕೊಂಡೇ ಕುತ್ಕೊಂಡಿದ್ರೆ ನಾವು ಮುಂದೆ ಯಾವ ಕೆಲಸನೂ ಮಾಡೋದಕ್ಕಾಗೋದಿಲ್ಲ. ಈಗ ನಾವು
ಕೈ ಕೆಸರಾದ ಬಾಯಿ ಮೊಸರು ಅಂತ ಹೇಳಿದ್ದಾರೆ. ಈಗ ಆ, ಹ್ಮ್ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಏನಾದ್ರೂ ನಮ್ಗೆ ಒಂದು ಅನುಭವ ಸಿಗುತ್ತೆ, ಏನಾದ್ರೂ ಒಂದು ಮುಂದೆ ಮಾರ್ಗದರ್ಶನ ಸಿಗುತ್ತೆ, ಏನ್ ಮಾಡ್ಬೇಕಂತ ನಮಗೆ ಗೊತ್ತಾಗುತ್ತೆ. ಇಷ್ಟ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಸರ್. ಎಸ್, ಡಾಕ್ಟರ್ ವೀಣಾ ಹನುಮಪ್ಪ ಅವ್ರ ಮಾತು ಕೇಳಿದ್ರಿ. ಇನ್ಮೇಲೆ ಬನ್ನಿ, ಬಿಸ್ನೆಸ್ ಮ್ಯಾನ್ ವಿಕಾಸ್ ಏನ್ ಹೇಳ್ತಾರೆ ಆಯ್ತಾ. ನಮಸ್ಕಾರಗಳು ಸರ್. ಚಿಂತೆಯನ್ನು ನಿಲ್ಲಿಸಿ ಜೀವನವನ್ನು ಆರಂಭಿಸಿ. ಸ್ಟಾಪ್ ವರಿಂಗ್ ಅಂಡ್ ಸ್ಟಾರ್ಟ್ ಲಿವಿಂಗ್ ಅಂತ ನಮ್ಮ ಹಳ್ಳಿ ಭಾಷೆನಲ್ಲಿ ಹೇಳ್ತಾರೆ ಸರ್. ಚಿಂತೆ ಇಲ್ಲದವ್ರಿಗೆ ಸಂತೆಯಲ್ಲಿ ನಿದ್ದೆ ಬರುತ್ತೆ ಅಂತ. ಅಂದ್ರೆ ಚಿಂತೆ ಮಾಡೋದನ್ನ ಅವ್ರಿಗೆ ಯೋಚನೆ ಇಲ್ಲದೇನೆ ಸಂತೆಯಲ್ಲಿ ನಿದ್ದೆ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಆರೋಗ್ಯ ದೃಷ್ಟಿಯಲ್ಲಿ ಚೆನ್ನಾಗಿರ್ತಾರೆ. ಅವ್ರ ಚಿಂತೆನೆ ಅವ್ರು ಬೇರೆನೆ ಇರ್ತದೆ. ಸಂತೆಯಲ್ಲಿ ಎಷ್ಟೇ ಗದ್ದಲ ಇದ್ರೂನು ಅವರು ನಿದ್ದೆ ಮಾಡ್ತಾ ಇರ್ತಾರೆ ಅಂತಾರೆ. ನಮಗೆ ಹಾಗೆ ನಮ್ಮ ದಿನನಿತ್ಯದಲ್ಲಿ ಯಾವುದ್ರ ಬಗ್ಗೆ ಸಕಾರಾತ್ಮಕವಾಗಿ ಜೀವನನ ಸ್ಟಾರ್ಟ್ ಮಾಡಬೇಕು, ಯೋಚನೆ ಆ ರೀತಿ ಗಮನ ಹರಿಸಿದ್ರೆ ಖಂಡಿತವಾಗಿನೂ ಆ ಚಿಂತೆ ಬಿಟ್ಬಿಟ್ಟು ನಮ್ಮ ಮುಂದಿನ ಕೆಲಸ ಅಡೆತಡೆಗಳೇ ಇಲ್ದಲೇ ನಮ್ಮ ಅಭಿವೃದ್ಧಿಗೆನೆ ನಾವು ಸಕಾರ ಆಗುತ್ತೆ ಅಂತ ಹೇಳ್ತಾ, ಚಿಂತೆಗಿಂತ ದೊಡ್ಡ ಕಾಯಿಲೆ ಇಲ್ಲ ಅಂತಾರೆ. ಅದು ಚಿಂತೆ ಇತ್ತು ಅಂತಂದ್ರೆ ಅದು ಕಾಯಿಲೆನೇ ಅದ ರೀತಿ. ಹಾಗೆ ನಗುವಿಗಿಂತ ದೊಡ್ಡ ಔಷಧವಿಲ್ಲ ಅಂತಾರೆ. ನಾವು ನಗ್ತಾ ನಿಮ್ ಜೊತೆಲಿ ಮಾತಾಡ್ತಾ ನೋಡಿ, ಈಗ ಒಂದು 4 ಕ್ಲಾಸಿಂದ ಜಾಯಿನ್ ಆದಾಗ ಒಂದ್ ರೀತಿ ಆಕ್ಟಿವ್ ಆಗಿ ನಗ್ತಾ ನಾವು ಮಾತಾಡ್ಲಿಕ್ಕೆ ಭಾಗವಹಿಸ್ಲಿಕ್ಕೆ ನಮ್ಗೆ ಅವಕಾಶ ಇದೆ. ಫ್ಯೂಚರ್ ಅಲ್ಲಿ ನಮ್ಗೆ ಅದು ಔಷಧಿಯಿಂದ ಅವಶ್ಯಕತೆ ಇರಲ್ಲ ಅಂತ ಅನಿಸ್ತದೆ. ಹಾಗೆ ನಮ್ಮ ಬೆಂದಷ್ಟು ರೊಟ್ಟಿಗೆ ರುಚಿ ಜಾಸ್ತಿ ಅಂತಾರೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ರೊಟ್ಟಿ ಜಾಸ್ತಿ ಬೇಯಿಸಿ ತಿಂತಾ ಇದ್ರೆ ಅದ್ರ ರುಚಿ ಜಾಸ್ತಿ ಇರ್ತದೆ ಅಂತೆ. ಅದ್ರ ತರ ಚಿಂತೆನೆ ಬಿಟ್ಬಿಟ್ಟು ಆ ರೊಟ್ಟಿ ಕಟು ಆಗಿರೋ ತಿನ್ನೋದಂತನ ಕಡೆ ಗಮನ ಹರಿಸ್ಬೇಕು ಅಂತ ಹೇಳ್ತಾ, ಹಾಗೆ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಸರ್. ವೆರಿ ಗುಡ್, ತುಂಬಾ ಚೆನ್ನಾಗಿ ತಾವು ಹೇಳಿದ್ರಿ. ಶರಣ ಬಸಪ್ಪ ಅವ್ರು ಏನ್ ಹೇಳ್ತಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ಚಿಂತೆ ನಿಲ್ಲಿಸಿ ಜೀವನವನ್ನು ಆರಂಭಿಸಿ. ದಾರ್ಶನಿಕರು, ಸಾಧು ಸಂತರು, ಯೋಗಿಗಳು, ಸಜ್ಜನರು ಕಂಡ ಸತ್ಯವೆಂದರೆ ಚಿಂತೆ ಮತ್ತು ಚಿತೆ ಇವುಗಳ ನಡುವಿನ ವ್ಯತ್ಯಾಸ ಸೊನ್ನೆ ಸರ್. ಚಿಂತೆ ಮತ್ತು ಆದರೆ ಚಿತೆ ಮನುಷ್ಯನ ಮರಣ ನಂತರ ಅವರ ಭೌತಿಕ ಶರೀರವನ್ನು ಸುಡುತ್ತದೆ. ಚಿಂತೆ ಮನುಷ್ಯರು ಬದುಕಿರುವಾಗಲೇ ಅವರ ಮನಸ್ಸನ್ನು ಅಣುವಾಗಿ ದಹಿಸುತ್ತದೆ ಸರ್. ಮನಸ್ಸಿಗೆ Okay. ಬೆಂಕಿ ಬಿದ್ದೊಡನೆ ಓಕೆ, ಎಸ್. ನವದೆಹಲಿಯಲ್ಲೂ ನೆಟ್ವರ್ಕ್ ದೋಷ ಇದೆ ಅಂತ ಗೊತ್ತಾಗ್ತಾ ಇದೆ. ಶರಣ ಬಸಪ್ಪರೇ, ಓಕೆ. ಸ್ನೇಹಿತರೆ, ನೀವು ಚಿಂತೆ ನಿಲ್ಲಿಸಿ, ಜೀವನ ಆರಂಭಿಸಿ. ಜೀವನ ಅಂದರೆ ಏನು ಅಂದರೆ ಜೀವನ ಅರ್ಥ ಮಾಡ್ಕೊಳ್ಳಿ. ನಾವು ಬದುಕಿರೋದೇ ಜೀವನ ಅಲ್ವಾ. ಈಗ ಬೆಳಗ್ಗೆ ಎದ್ದಾಗ ಕಣ್ಣು ಬಿಡ್ತೀವಿ, ರಾತ್ರಿ ಮಲಗ್ತೀವಿ. ಇನ್ಫ್ಯಾಕ್ಟ್ ದಟ್ಸ್ ಲೈಫ್ ಅಲ್ವಾ. ಟೇಕ್ ಕೇರ್ ಆಫ್ ಯುವರ್ ಮೊಮೆಂಟ್ಸ್ ವಿಲ್ ಟೇಕ್ ಕೇರ್ ಆಫ್ ಯು. ಆದ್ಯತೆ ಮಾಡ್ಕೊಳ್ಳಿ, ಪ್ರಯಾರಿಟಿ ಮಾಡ್ಕೊಳ್ಳಿ. ನಿಮ್ಮ ಲೈಫಲ್ಲಿ ಏನು ಮಾಡಬೇಕು, ಏನು ಮಾಡ್ತಾ ಇದ್ದೀವಿ. ಆಮೇಲೆ ಕನಸನ್ನೇ ಕಾಣಲ್ಲ ಕೆಲವು, ಎಷ್ಟೋ ಜನ ಕನಸು ಕಾಣಿ. ಆ ಕನಸುಗಳಲ್ಲಿ ಯಾವುದೋ ಕೆಲವು ಗುರಿ ಇಟ್ಕೊಳ್ಳಿ. ಗುರಿ ಇಟ್ಕೊಂಡು ಮುಂದೆ ಸಾಗ್ತಾ ಇದ್ರೆ ನಿಮ್ಮ ಜೀವನದಲ್ಲಿ ನೀವು ತುಂಬ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗ್ತದೆ. ಐ ವಿಶ್ ಯು ಆಲ್ ದ ಬೆಸ್ಟ್. ಜಯಪ್ರಕಾಶ್ ನಾಗ್ತಿಹಳ್ಳಿ ಅವ್ರ ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಿಮಗೆ ಪುಣ್ಯ ಬರಲ್ಲ. ಸೀರಿಯಸ್ ಆಗಿ ಹೇಳ್ತೀನಿ. ಯಾಕಂದರೆ ಇಂಥದ್ದೆಲ್ಲ ನೋಡಬೇಕು. ಯಾವುದೋ ಏನೇನೋ ನೋಡ್ತಾ ಇರ್ತೀರಿ, ಬಿಟಾಕ್ಕೆ ನಮ್ಮ ಚಾನಲ್ ನೋಡಿ. ಬಾಯ್ ಬಾಯ್.